ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ತಲೆದಂಡಕ್ಕೆ ಬಿಜೆಪಿ ಪಟ್ಟು. ಬಿಜೆಪಿ ಈಶ್ವರಪ್ಪ ರಾಜೀನಾಮೆ ಪ್ರಸಂಗ ಹಿಡಿದು ಪ್ರಿಯಾಂಕ್ ಖರ್ಗೆಗೆ ಕುಟುಕಿದ ಸಿಟಿ ರವಿ. ಸಚಿನ್ ಸಾವಿಗೆ ಪ್ರಿಯಾಂಕ್ ಖರ್ಗೆಯೇ ಹೊಣೆಯಾಗಬೇಕೆಂದು ಗುಡುಗು. ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ. ಪ್ರಿಯಾಂಕ್ ರಾಜೀನಾಮೆ ಪಡೆಯಲು ಏನೂ ಸಾಕ್ಷಿ ಇಲ್ಲ, ಡೆತ್ ನೋಟ್ನಲ್ಲೂ ಹೆಸರಿಲ್ಲ. ಇದು ಬಿಜೆಪಿ ರಾಜಕೀಯ ದ್ವೇಷದಿಂದ ಮಾಡ್ತಿರುವ ಆರೋಪ ಅಂತ ಕಿಡಿ. ಸಚಿನ್ ಗುತ್ತಿಗೆದಾರನೇ ಅಲ್ಲವೆಂದ ಗುತ್ತಿಗೆದಾರರ ಸಂಘದ ವಿರುದ್ಧ ಮೃತನ ಸಹೋದರಿ ಕಿಡಿ ನುಡಿ. ಕಲಬುರಗಿ ಕಚೇರಿಯಲ್ಲಿರುವ ಎಲ್ಲ ದಾಖಲೆಗಳನ್ನು ನಾಶ ಮಾಡಿದ್ದಾರೆ. ಸಚಿನ್ ಸಹೋದರಿ ಸುರೇಖಾ ಆಕ್ರೋಶ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಅಲರ್ಟ್. 8 ತಿಂಗಳಲ್ಲಿ 16 ತಾಯಂದಿರು ಹಾಗೂ 196 ಶಿಶುಗಳು ಕೊನೆಯುಸಿರು. ಸಭೆ ನಡೆಸಿ ಸಾವಿನ ಸಂಖ್ಯೆ ಶೂನ್ಯಕ್ಕಿಳಿಸಲು ಜಿಲ್ಲಾಡಳಿತ ಪಣ. ಬೆಳಗಾವಿಯ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪೇದೆಯ ಆತ್ಮಹತ್ಯೆ ಹೈಡ್ರಾಮಾ. ಬಂದೋಬಸ್ತ್ ಡ್ಯೂಟಿಗೆ ಹಾಕಿದ್ದಕ್ಕೆ ವಿಷ ಕುಡಿದಂತೆ ಮುದುಕಪ್ಪ ವರ್ತನೆ. ಆಸ್ಪತ್ರೆಯಲ್ಲಿ ತಪಾಸಣೆ ಬಳಿಕ ಯಾವುದೇ ವಿಷ ಸೇವಿಸಿಲ್ಲವೆಂದು ಸಾಬೀತು. ದತ್ತಪೀಠದ ಗುಹೆಯೊಳಗೆ ಬೇಯಿಸಿದ ಆಹಾರ ಕೊಂಡೊಯ್ಯಲು ಮುಜರಾಯಿ ಇಒ ಅಡ್ಡಿ ಆರೋಪ. ಹಣ್ಣು ಕಾಯಿ ಹೂವಿಗೆ ಮಾತ್ರ ಅವಕಾಶ ನೀಡಿದ್ದಾರೆಂದು ಮುಸ್ಲಿಂ ಮುಖಂಡರ ಆಕ್ರೋಶ. ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳಲಾಗಿದೆ ಎಂದ ವಿಎಚ್ಪಿ ನಾಯಕ. ಧಾರವಾಡದಲ್ಲಿ ಕೃಷಿ ವಿವಿಗೆ ಸೇರಿದ ಬೆಳಗಾವಿ ರಸ್ತೆಯ ಜಮೀನಲ್ಲಿ ರಾತ್ರೋರಾತ್ರಿ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ. ನಾಗರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ. ಸ್ಥಳದಲ್ಲಿ ಜಮಾಯಿಸಿದ ಅಯ್ಯಪ್ಪ ಮಾಲಾಧಾರಿಗಳು ಮೂರ್ತಿ ತೆರವುಗೊಳಿಸೋದು ಬೇಡ ಎಂದು ಪಟ್ಟು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡಾನೆಗಳ ಹಾವಳಿ. ಎನ್ಆರ್ಪುರ ತಾಲೂಕಿನ ಅರಂಬಿ ಗ್ರಾಮಗಳಲ್ಲಿ ದಾಂಧಲೆ. 7ಕ್ಕೂ ಹೆಚ್ಚು ಕಾಡಾನೆಗಳಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ. ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲೂ ಕಾಡಾನೆಗಳ ಉಪಟಳ. ಬಂಗಾರಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳಿಂದ ಆತಂಕದ ವಾತಾವರಣ. 3 ಕಿಲೋಮೀಟರ್ನಷ್ಟು ಭಾಗದಲ್ಲಿ ಸೋಲಾರ್ ಫೆನ್ಸಿಂಗ್ ಅಳವಡಿಸದ ಕಾರಣ ಪದೇ ಪದೇ ಲಗ್ಗೆ ಇಟ್ಟು ಬೆಳೆ ನಾಶ. ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಧ್ಯಾಹ್ನ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಹಾಗೂ ತೀರ್ಮಾನ ಸಾಧ್ಯತೆ. ಚಿತ್ರದುರ್ಗದ ಕಣಿವೆ ಮಾರಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರ ಬಳಿ ಕಪಿಯಿಂದ ಚೇಷ್ಟೆ. ದೇವಸ್ಥಾನಕ್ಕೆ ಬರುವ ಭಕ್ತರ ಭುಜ ಹಾಗೂ ತಲೆ ಮೇಲೆ ಕುಳಿತು ಚೆಲ್ಲಾಟ. ಯಾರಿಗೂ ಹಾನಿ ಮಾಡದೆ ಆಂಜನೇಯನಂತೆ ಆಶೀರ್ವಾದ. ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ವಾಪಸ್ ಅಭಿಯಾನ. ಆರ್ಥಿಕ ಸಂಕಷ್ಟದಲ್ಲಿರುವ ರಾಜ್ಯದಲ್ಲಿ ಹಣ ಉಳಿಸಲು ಕ್ರಮ. ವಿದ್ಯುತ್ ಸಬ್ಸಿಡಿ ಕೈಬಿಟ್ಟು ಜನರಿಗೂ ತ್ಯಜಿಸಲು ಮನವಿ. ಮಹಾರಾಷ್ಟ್ರದಲ್ಲಿ ಹೆತ್ತ ತಂದೆ ತಾಯಿಯನ್ನೇ ಹತ್ಯೆಗೈದ ಪುತ್ರ ಉತ್ಕರ್ಷ್. ಎಂಜಿನಿಯರಿಂಗ್ ಕೋರ್ಸ್ನಲ್ಲಿ ಫೇಲ್ ಆಗಿದ್ದಕ್ಕೆ ಬೇರೆ ಕಾಲೇಜ್ ಮತ್ತು ಕೋರ್ಸ್ಗೆ ಸೇರಲು ಒತ್ತಾಯ. ಸೋದರಿಯನ್ನ ಹೊರಗೆ ಕಳಿಸಿ ಹೆತ್ತವರನ್ನ ಹತ್ಯೆ ಮಾಡಿದ ಪಾಪಿ ಪುತ್ರನ ಬಂಧನ. ಮನಮೋಹನ್ ಸಿಂಗ್ ಸ್ಮಾರಕ ನಿರ್ಮಾಣಕ್ಕೆ 3 ಸ್ಥಳ ಅಂತಿಮ. ದೆಹಲಿಯ ರಾಜ್ಘಾಟ್, ಕಿಸಾನ್ ಘಾಟ್, ರಾಷ್ಟ್ರೀಯ ಸ್ಮೃತಿ ಸ್ಥಳದ ಬಳಿ ಜಾಗ ಶಾರ್ಟ್ ಲಿಸ್ಟ್. ಸ್ಮಾರಕ ನಿರ್ಮಾಣಕ್ಕೆ 1 ರಿಂದ 1.5 ಎಕರೆ ಜಾಗ ನೀಡುವ ಕೇಂದ್ರ ಸರ್ಕಾರ. ಕೇರಳದ ಕಣ್ಣೂರು ಜಿಲ್ಲೆಯ ರಸ್ತೆಯಲ್ಲಿ ಪಲ್ಟಿ ಹೊಡೆದ ಸ್ಕೂಲ್ ಬಸ್. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ರಸ್ತೆಯಲ್ಲಿ ಉರುಳಿದ ಬಸ್. ವಾಹನದಲ್ಲಿದ್ದ 5ನೇ ತರಗತಿ ವಿದ್ಯಾರ್ಥಿ ಸಾವನ್ನಪ್ಪಿದ್ರೆ 14 ವಿದ್ಯಾರ್ಥಿಗಳಿಗೆ ಗಾಯ. ಹೊಸ ವರ್ಷದಂದು ದೇಶಾದ್ಯಂತ ದೇವಸ್ಥಾನಗಳಿಗೆ ಭಕ್ತರ ದಂಡು.
ಕಾಶಿಗೆ 8 ಲಕ್ಷ, ಅಯೋಧ್ಯೆಗೆ 3 ಲಕ್ಷ ಭಕ್ತರು ಭೇಟಿ. ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ ಭಕ್ತರು. ಹೊಸ ವರ್ಷಕ್ಕೆ ಖ್ಯಾತ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್ ಟೆಂಪಲ್ ರನ್. ಕೇರಳದ ಪಾಲಕ್ಕಾಡ್ನ ಪವಿತ್ರ ಪುಳಿಕ್ಕಲ್ ವಿಶ್ವನಾಗ ಯಕ್ಷಿಕಾ ಕಾವಿಗೆ ಭೇಟಿ. ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದ ವೀರು. ಅಮೆರಿಕದಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿದ್ದವರ ಮೇಲೆ ಪಿಕಪ್ ಟ್ರಕ್ ಹತ್ತಿಸಿ ಫೈರಿಂಗ್. 10 ಜನರ ಸಾವು, 35 ಜನರಿಗೆ ಗಾಯ. ಟ್ರಕ್ನಲ್ಲಿ ಐಸಿಸ್ ಸಂಬಂಧಿ ಬಾವುಟ ಹೊಂದಿದ್ದ ಕ್ರೂರಿ ಶಂಸುದ್ದೀನ್ ಜಬ್ಬರ್. ಅಮೆರಿಕದ ಟ್ರಂಪ್ ಇಂಟರ್ ನ್ಯಾಷನಲ್ ಹೋಟೆಲ್ ಹೊರಗೆ ಟೆಸ್ಲಾ ಕಾರು ಸ್ಫೋಟ. ಹೋಟೆಲ್ನ ಲಾಬಿಯ ಬಳಿಕ ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮ. ಇದು ಆಕಸ್ಮಿಕ ಸ್ಫೋಟನ ಅಥವಾ ಬಾಂಬ್ ಸ್ಫೋಟದ ಸಂಚ ಅಂತ ತನಿಖೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.